ಮೊದಲಿಗೆ ಇವತ್ತು ಈ ನೆಕ್ಕಿಗೆ ಥ್ರೆಡ್ ಪೈಪಿಂಗ್ ಹಾಕೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಥ್ರೆಡ್ ಪೈಪಿಂಗ್ ಯಾವ ಥರ ಹಾಕಬೇಕು ಅಂತ. ಇದಕ್ಕೆ ಫಸ್ಟು ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ. ಕ್ರಾಸ್ ಪಟ್ಟಿನ ಫಸ್ಟ್ ನೋಡಿ ಇದ್ರ ಒಳಗಡೆ ಇಟ್ಬಿಟ್ಟು 2 ಲೆವೆಲ್ ಇಟ್ಬಿಟ್ಟು ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಫಸ್ಟ್ ಎಡ್ಜಲ್ಲಿ ಫುಲ್ಲು ಎಡ್ಜಲ್ಲಿ ಸ್ಟಿಚ್ಚನ್ನು ಮಾಡ್ಕೊಳ್ಳೋಣ ಫಸ್ಟು. ಇವಾಗ ಇದನ್ನು ದಾರನ ಅಲ್ಗಾಡದೆ ಇರೋ ಥರ ಟೈಟಲ್ಲಿ ಸ್ಟಿಚ್ ಮಾಡಬೇಕು. ಹೀಗೆ ಸ್ಟಿಚ್ ಮಾಡ್ತಾ ಬರೋಣ. ನೋಡಿ ಈ ಥರ ಫುಲ್ಲು ಸ್ಟಿಚ್ ಮಾಡಿ ದಾರನ ಒಳಗಡೆ ಹಾಕಿ ಈ ಥರ ಮಾಡ್ಕೊಳ್ಳಿ. ಇದನ್ನು ಮುಗಿದ ಮೇಲೆ ಲಾಕ್ ಮಾಡ್ಕೊಂಡು ಇದನ್ನು ಮುಗಿಸ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಇದನ್ನು ಹೇಗೆ ಆ್ಯಡ್ ಮಾಡಬೇಕು ಅದನ್ನು ನೋಡ್ಕೊಳ್ಳಿ ಸರಿಯಾಗಿ, ಯಾವ ಥರ ಆ್ಯಡ್ ಮಾಡ್ತೀನಿ ಅಂತ ನೋಡಿ. ಫಸ್ಟು ಇದನ್ನು ಈ ಥರ ಇದೆ ಪೈಪಿಂಗು, ಇಲ್ಲಿ ನೆಕ್ ಇದೆ. ಈ ನೆಕ್ಕದ್ದು ಇದು ದಾರದ್ದು ಸೈಡು ಲೆಫ್ಟ್ ಸೈಡ್ ಬರಬೇಕು. ಇದನ್ನು 2 ಪಾರ್ಟನ್ನು ರೈಟ್ ಸೈಡಿಗೆ ಬಿಡೋಣ. ಎಷ್ಟು ಸೈಜಸ್ ಬೇಕು ಇವಾಗ ನೋಡಿ, ಇಷ್ಟು ಸೈಜಲ್ಲಿ ಬೇಕು. ಇಷ್ಟು ಸೈಜನ್ನು ಇದೇ ಥರ ಇಟ್ಬಿಟ್ಟು ಫ್ರಂಟಲ್ಲಿನೇ ನಾವು ಸ್ಟಿಚ್ ಮಾಡ್ತಾ ಬರಬೇಕು. ಹೀಗೆ ಹಿಡಿದು ಕೆಳಗಡೆಯಿಂದ ಮೇಲೆ ಬಂದು ಇದಕ್ಕೆ ಮೇಲ್ಗಡೆ ಸ್ಟಿಚ್ ಮಾಡೋಣ. ಈಗ ಆಲ್ರೆಡಿ 1 ಸ್ಟಿಚ್ ಇದೆ, ಈಗ 1 more ಸ್ಟಿಚಸ್ಸು ಇದ್ರ ಮೇಲೇ ಬರ್ತಾ ಇದೆ. ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನೋಡಿ ಈ ಥರ ಸ್ಟಿಚ್ ಬರುತ್ತೆ. ಮತ್ತೆ ಇದ್ರ ಮೇಲೆ ಸ್ಟಿಚಸ್ಸು ಇದೇ ಫುಲ್ಲು ನೆಕ್ ಸ್ಟಿಚ್ ಮಾಡ್ತಾ ಬರಬೇಕು. ಫುಲ್ ನೆಕ್ಕು ಇದನ್ನೇ ಸ್ಟಿಚ್ ಮಾಡ್ತಾ ಬರಬೇಕು. ಹೀಗೇನೆ ನೋಡಿ ಎಂಡ್ವರೆಗೂ ಇದೇ ಥರ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನಾನು ಇಷ್ಟೇ ತೋರಿಸ್ತಾ ಇದ್ದೀನಿ. ಇವಾಗ ಈ ಥರ ಫುಲ್ಲಿ ಎಂಡ್ವರೆಗೂ ಸ್ಟಿಚ್ ಮಾಡಬೇಕು. ಇವಾಗ ಇದು ಫ್ರಂಟ್ ಕ್ಲಾತ್, ಬ್ಯಾಕ್ ಕ್ಲಾತ್ ಹೀಗಿದೆ. ಇದು ಫ್ರಂಟಲ್ಲೇ ಈ ಥರ ಇಟ್ಕೊಳ್ಳೋಣ. ನೋಡಿ ಇವಾಗ ಇಷ್ಟು ಎಕ್ಸ್ಟ್ರಾ ಇದೆ. ಬ್ಯಾಕಲ್ಲಿ ನೆಕ್ ಪಾರ್ಟ್ ಬಂದ್ಬಿಟ್ಟು ಇಷ್ಟಿದೆ. ಇದನ್ನ ಎಕ್ಸ್ಟ್ರಾ ಕ್ಲಾತ್ ಬಂದ್ಬಿಟ್ಟು ಇಷ್ಟಿದೆ. ಇವಾಗ ಇದನ್ನ 1 ಸ್ಟಿಚ್ ಆಯಿತು. ನೆಕ್ಸ್ಟ್ ಸ್ಟಿಚ್ ಬಂದ್ಬಿಟ್ಟು ಇದನ್ನ ಎಕ್ಸ್ಟ್ರಾ ಇರೋದನ್ನ ಇದನ್ನ ಈ ಥರ ಬ್ಲೌಸ್ ಮೇಲಿರೋದನ್ನ ಈ ಥರ ಫೋಲ್ಡ್ ಮಾಡಿ 1 ಸ್ಟಿಚ್ ಮಾಡ್ಕೊಳ್ಳೋಣ. ಇದು 1 ಸ್ಟಿಚ್ ಮಾಡಿದರೆ ನಮಗೆ ಫಿನಿಶಿಂಗ್ ಬಂದ್ಬಿಡುತ್ತೆ. ನೋಡಿ ಇಲ್ಲಿಂದ ಹಿಡಿದು ಈ ಥರ ಫಿನಿಶಿಂಗು. ಇವಾಗ ಇದ್ರ ಮೇಲೆ 1 ಸ್ಟಿಚ್ ಹಾಕೊಂಡು ಬರಬೇಕು. ಇದು 1 ಸ್ಟಿಚ್ ಹಾಕಿದ್ಮೇಲೆ ಇದನ್ನ ಈ ಥರ ಟರ್ನ್ ಮಾಡಿದರೆ ನೋಡಿ ನಮಗೆ ಪೈಪಿಂಗನ್ನು ಈ ಥರ ಕುತ್ಕೊಳ್ಳುತ್ತೆ. ಅದನ್ನು ನಾವು ಈಗ ಇಲ್ಲೊಂದು ಸ್ಟಿಚ್ ಮಾಡೋಣ. ಈಗ ನೆಕ್ಸ್ಟು ಮತ್ತೆ ಥ್ರೆಡ್ ಹಾಕೊಂಡ್ಬಿಟ್ಟು ನೋಡಿ ಫಿನಿಶಿಂಗು. ಇವಾಗ ಇದು ಗೊತ್ತಾಗಿದೆ ಅಲ್ವಾ ಹೇಗೆ ಅಂತ. ಇದನ್ನು ಬೇಕಾದರೆ ಉಲ್ಟಾ ಇಟ್ಕೊಂಡ್ಬಿಟ್ಟೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ.